ಅರ್ಧ ಕೆ ಜಿ ಆಗುವಷ್ಟು ಮೆಣಸಿನ್ಕಾಯಿನ ತೆಗೆದು ಅದನ್ನು ಕ್ಲೀನ್ ಮಾಡಿಬಿಟ್ಟು ಪ್ಯಾನಲ್ಲಿ ಹಾಕಿ 1-2 ಸ್ಪೂನಷ್ಟು ಎಣ್ಣೆನ ಹಾಕಿ ಸ್ವಲ್ಪ ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸ್ವಲ್ಪ ಫ್ರೈ ಆದ ತಕ್ಷಣವೇ 4-5 ಇಂಚಷ್ಟು ಹಸಿ ಶುಂಠಿನ ಹಾಕಿಬಿಟ್ಟು ಅದ್ರ ಜೊತೆಗೆ ಫ್ರೈ ಮಾಡ್ಕೋಬೇಕು. ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ 3-4 ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಹಾಗೇನೆ ಹಾಕಬೇಕು. ಅದನ್ನ ಆಮೇಲೆ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ನಂತರ ನಿಮಗೆ ಇಷ್ಟ ಆಗೋವಷ್ಟು ಕರಿಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಮಗೆ ಬೇಕು ಅನಿಸಿದರೆ ಮಧ್ಯಕ್ಕೆ 1-2-3 ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ತಣ್ಣಗಾಗೋಕ್ಕೆ ಇಟ್ಬಿಡಬೇಕು. ತಣ್ಣಗಾದ ನಂತರ ನಾವು ಆವಾಗಲೇ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಹಾಕಿದ್ವಲ್ಲ, ಇವಾಗ ಈಸಿಯಾಗಿ ಸಿಪ್ಪೆನ ನಾವು ಬಿಡಿಸ್ಕೋಬೋದು. ನೋಡಿ ನಾನು ತೋರಿಸ್ತಾ ಇದ್ದೀನಿ. ಯಾಕಂದರೆ ಫ್ರೈ ಮಾಡಿರೋದ್ರಿಂದ ಸಿಪ್ಪೆನ ನಾವು ಈಸಿಯಾಗಿ ತೆಗಿಬೋದು. ನಂತರ 1 ಸ್ಪೂನಷ್ಟು ಜೀರಿಗೆನ ಹಾಕೋಬೇಕು. ಮತ್ತು ನಿಮಗೆ ಇಷ್ಟ ಆಗುವಷ್ಟು ಕರಿಬೇವು ಹಾಕಿದ್ದೀರಾ, ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ನಾವು ಹಾಕಿಬಿಟ್ಟು 2 ಇಂಚಷ್ಟು ಹುಣಸೆಹಣ್ಣು ತುಂಬ ಹಳೇದಾಗಿರೋದ್ರಿಂದ ಕಪ್ಪಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ ಹಳೇದನ್ನು ಉಪಯೋಗಿಸಿದ್ರೆ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನ ಹಾಕಿಬಿಟ್ಟು ನಾವು ನುಣ್ಣಗೆ ರುಬ್ಕೊಂಬಿಡೋಣ. ನೀರನ್ನು ಬಳಸದೆ ಹಾಗೆ ರುಬ್ಕೊಂಡ್ರೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ.